ಕರ್ನಾಟಕಕ್ಕೆ ಮತ್ತೆ ಕಾವೇರಿ ನೀರಿನ ಶಾಕ್ ಸಿಕ್ಕಿದೆ. ನೀರು ಸಂಗ್ರಹಿಸಬೇಕಾಗಿರುವುದು ಕೇವಲ ತಮಿಳುನಾಡಿಗೆ ಹರಿಸಲು ಮಾತ್ರ ಅಲ್ಲ. ಕರ್ನಾಟಕದಿಂದ ತಮಿಳುನಾಡಿಗೆ ಹರಿಯುವಂತಹ ಕಾವೇರಿ ನೀರಿನ ಪ್ರಮಾಣವನ್ನ ಬೆಳೆಗೊಂಡು ಬಳಿ ಅಳೆಯಲಾಗುತ್ತೆ. ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಬಿ ಶೆಟ್ಟಿ. ಕರ್ನಾಟಕಕ್ಕೆ ಮತ್ತೆ ಕಾವೇರಿ ನೀರಿನ ಶಾಕ್ ಸಿಕ್ಕಿದೆ. ಮುಂದಿನ 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಅಂದ್ರೆ CWRC ಶಿಫಾರಸು ಮಾಡಿದೆ. ಅಂದ್ರೆ ದಿನಕ್ಕೆ ಸುಮಾರು 1 TMC ನೀರು. ಈಗಾಗಲೇ ನೀರಿನ ವಿಚಾರದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ದೊಡ್ಡ ಮಟ್ಟದ ವಾದ ವಿವಾದ ನಡೆಯುತ್ತಿರುವಾಗಲೇ CWRCಯ ಈ ಶಿಫಾರಸು ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ಸಂಕಷ್ಟ ತಂದಿದೆ. ಆದ್ರೆ ಇದು ಅಂತಿಮ ಆದೇಶವೇ ಇಲ್ಲ. ಜಸ್ಟ್ CWRC ಶಿಫಾರಸು ಮಾಡಿದೆ. ಇದಾದ ಬಳಿಕ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂದ್ರೆ CWMA ಸಭೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಿದೆ. ಹಾಗಾದ್ರೆ ಕರ್ನಾಟಕ ತಕರಾರು ಏನಪ್ಪ? ತಮಿಳುನಾಡಿನ ಬೇಡಿಕೆ ಏನು? ಡ್ಯಾಂಗಳಲ್ಲಿ ನಿಜಕ್ಕೂ ಎಷ್ಟು ನೀರಿದೆ? ಮತ್ತು ಕಾವೇರಿ ವಿವಾದಕ್ಕೆ ಇಷ್ಟೊಂದು ವರ್ಷಗಳಾದ್ರೂ ಯಾಕಿನ್ನೂ ಪರಿಹಾರ ಸಿಕ್ಕಿಲ್ಲ? ಕರ್ನಾಟಕದ ವಾದ ಸರಳವಾಗಿದೆ. ನಮ್ಮಲ್ಲೇ ನೀರಿನ ಕೊರತೆ ಇರುವಾಗ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತಂದ್ರೆ ಹೇಗೆ ಸಾಧ್ಯ? ಕರ್ನಾಟಕದ ಪ್ರಕಾರ 4 ಪ್ರಮುಖ ಕಾವೇರಿ ಜಲಾಶಯಗಳಿಗೆ ಈ ನೀರಿನ ವರ್ಷದಲ್ಲಿ ಬಂದಿರುವಂತಹ ಒಳಹರಿವು ದೀರ್ಘಾವಧಿಯ ಸರಾಸರಿಗಿಂತ ಕಡಿಮೆಯಾಗಿದೆ. ನೀರು ಸಂಗ್ರಹಿಸಬೇಕಾಗಿರುವುದು ಕೇವಲ ತಮಿಳುನಾಡಿಗೆ ಹರಿಸಲು ಮಾತ್ರ ಅಲ್ಲ. ಯಾಕೆ ಅಂತಂದ್ರೆ ಕೇವಲ ತಮಿಳುನಾಡನ್ನ ಗುರಿ ಇಟ್ಕೊಂಡು ನಾವು KRS ಡ್ಯಾಮ್ ಕಟ್ಟಿಲ್ಲ. ಬೆಂಗಳೂರು ಸೇರಿದಂತೆ ನಗರಗಳ ಕುಡಿಯುವ ನೀರು, ಗ್ರಾಮಗಳ ಅಗತ್ಯ, ಕೃಷಿ ಮತ್ತು ಮುಂದಿನ ದಿನಗಳ ನೀರಿನ ಭದ್ರತೆ ಇವೆಲ್ಲವನ್ನ ಗಮನಿಸಿಕೊಂಡು ಕರ್ನಾಟಕ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಇದೇ ಕರ್ನಾಟಕದ ಮುಖ್ಯವಾದ. ರಾಜ್ಯದ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಇದೇ ವಿಚಾರವನ್ನ ಪ್ರಸ್ತಾಪಿಸಿ ಇಷ್ಟು ಪ್ರಮಾಣದ ನೀರನ್ನ ನಿರಂತರವಾಗಿ ಬಿಡಲು ಸಾಧ್ಯವೇ ಇಲ್ಲ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಒಂದು ಕುತೂಹಲಕಾರಿ ಅಂಶ ಕೂಡ ಇದೆ. ಇತ್ತೀಚಿನ ದಿನಗಳಲ್ಲಿ ಕಾವೇರಿ ಜಲಾನಯ ಪ್ರದೇಶಗಳಲ್ಲಿ ಮಳೆ ಹೆಚ್ಚಾಗಿದೆ. ಜಲಾಶಯಗಳ ಒಳಹರಿವಿನಲ್ಲೂ ಕೂಡ ಏರಿಕೆ ಕಂಡು ಬಂದಿದೆ. KRS ಡ್ಯಾಂನಲ್ಲಿ ಸುಮಾರು 100 ಅಡಿ ಮಟ್ಟ ಈಗ ದಾಟಿದೆ. ಕಬಿನಿಯಿಂದಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನೀರು ಹೊರಬಿಡಲಾಗ್ತಾ ಇದೆ. ಇತ್ತೀಚಿನ ವರದಿಯೊಂದರ ಪ್ರಕಾರ ಕಾವೇರಿ ಜಲಾನಯ ಪ್ರದೇಶದ ಒಳಹರಿವು ಸುಮಾರು 77,000 ಕ್ಯೂಸೆಕ್ ಮಟ್ಟಕ್ಕೆ ಏರಿಕೆಯಾಗಿದ್ದು ಮತ್ತು ಕಬಿನಿಯಿಂದ ಸುಮಾರು 27,000 ಕ್ಯೂಸೆಕ್ ನೀರು ಹೊರಬಿಡಲಾಗ್ತಾ ಇದೆ. ಹಾಗಾದ್ರೆ ಪ್ರಶ್ನೆ, ನೀರು ಬರುತ್ತಿದ್ರೆ ತಮಿಳುನಾಡಿಗೆ ಯಾಕೆ ಬಿಡಬಾರ್ದು ಅಂತ ಇರ್ಬೋದು. ಇಲ್ಲೇ ಕರ್ನಾಟಕದ ಮತ್ತೊಂದು ವಾದ ಕೂಡ ಇದೆ. ಡ್ಯಾಮ್ಗೆ ಇಂದು ಎಷ್ಟು ನೀರು ಬರ್ತಾ ಇದೆ ಅನ್ನೋದನ್ನ ಮಾತ್ರ ಮುಖ್ಯವಾಗಿ ಪರಿಗಣಿಸೋಕಾಗಲ್ಲ. ಮುಂದಿನ ವಾರ, ಮುಂದಿನ ತಿಂಗಳು ಎಷ್ಟು ಮಳೆ ಬರುತ್ತೆ, ಜಲಾಶಯಕ್ಕೆ ಎಷ್ಟು ಒಳಹರಿವು ಬರಬಹುದು, ಕುಡಿಯುವ ನೀರಿಗೆ ಎಷ್ಟು ಬೇಕಾಗುತ್ತೆ, ಕೃಷಿಗೆ ಎಷ್ಟು ಬೇಕಾಗುತ್ತೆ, ಈ ಎಲ್ಲವನ್ನ ಲೆಕ್ಕ ಹಾಕಿ ಕರ್ನಾಟಕ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಇನ್ನು ಮುಖ್ಯವಾಗಿ ಕರ್ನಾಟಕದ ವಾದ ಏನಪ್ಪಾ ಅಂದ್ರೆ ಮಳೆಯ ಕೊರತೆ ಇದೆ. ಮತ್ತೆ ಜೊತೆಗೆ ಹರಿವಿನ ನೀರಿನ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ನಿಶ್ಚಿತತೆ ಇಲ್ಲ. ಅಲ್ಲಿ ಕೂಡ ಅನಿಶ್ಚಿತತೆಯನ್ನ ಪರಿಗಣಿಸಬೇಕಾಗತ್ತೆ. ಕೇವಲ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನೀರು ಬಿಡುವಂತೆ ಆದೇಶಿಸುವುದು ಸರಿಯಲ್ಲ. ಅದರಲ್ಲೂ ಸಂಕಷ್ಟದ ವರ್ಷದಲ್ಲಿ ವಾಸ್ತವಿಕ ಮಳೆ ಮತ್ತು ಒಳಹರಿವಿನ ಆಧಾರದ ಮೇಲೆ ನೀರು ಹಂಚಿಕೆ ಮಾಡಬೇಕು ಅಂತ ಹೇಳಿ ರಾಜ್ಯ ಅಂದ್ರೆ ಕಾವೇರಿ ಹೇಳ್ತಾ ಇದೆ ಅಂತಂದ್ರೆ, ಇಲಾಖೆ ಹೇಳ್ತಾ ಇದೆ ಅಂತಂದ್ರೆ ಅದನ್ನು ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ. ಇನ್ನೊಂದೆಡೆ ತಮಿಳುನಾಡಿನ ವಾದ ಏನಪ್ಪಾ ಅಂದ್ರೆ ಅದು ಕೂಡ ಸ್ಪಷ್ಟವಾಗಿದೆ. ತಮಿಳುನಾಡಿನ ಪ್ರಕಾರ ಕರ್ನಾಟಕವು ತನ್ನ ಪಾಲಿನ ನೀರನ್ನ ಸಮರ್ಪಕವಾಗಿ ಬಿಡುಗಡೆ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಹಿಂದಿನ 3,500 ಕ್ಯೂಸೆಕ್ ಬಿಡುಗಡೆ ನಿರ್ದೇಶನವನ್ನ ಪರಿಷ್ಕರಿಸಿ ಹೆಚ್ಚಿನ ಪ್ರಮಾಣದ ನೀರು ಬಿಡಬೇಕು ಅಂತ ಹೇಳಿ ತಮಿಳುನಾಡು ಒತ್ತಾಯಿಸ್ತಾ ಇದೆ. ಅಷ್ಟೇ ಅಲ್ಲ, ಬೆಳೆಗುಂಡ್ಲು ಗೇಜಿಂಗ್ ಸ್ಟೇಷನ್ನಲ್ಲಿ ತನ್ನ ಪಾಲಿನ ನೀರು ಖಚಿತವಾಗಬೇಕು ಎಂಬುದು ತಮಿಳುನಾಡಿನ ಪ್ರಮುಖ ಬೇಡಿಕೆ. ತಮಿಳುನಾಡಿನ ಲೆಕ್ಕಾಚಾರದ ಪ್ರಕಾರ ಆಗಸ್ಟ್ 12ರವರೆಗೆ ಬಾಕಿ ಇರುವ ನೀರು ಹಾಗೂ ನಂತರದ ಅವಧಿಗೆ ನೀಡಬೇಕಾದ ನೀರನ್ನ ಸೇರಿಸಿ ಆಗಸ್ಟ್ ಅಂತ್ಯದ ವೇಳೆಗೆ ಬಿಳಿಗುಂಡ್ಲುವಿನಲ್ಲಿ ಸುಮಾರು 37 TMC ನೀರು ಖಚಿತಪಡಿಸಬೇಕು ಎಂಬ ವಾದವನ್ನ ಮಂಡಿಸ್ತಾ ಇದೆ.
ನೋ, ನಿಮ್ಗೆ ಅನಿಸ್ತಾ ಇರ್ಬೋದು ಈ ಬಿಳಿಗುಂಡ್ಲು ಯಾಕೆ ಇಷ್ಟು ಮುಖ್ಯ ಆಗ್ತಾ ಇದೆ ಈ ವಾದದಲ್ಲಿ. ಕಾವೇರಿ ವಿವಾದ ಬಂದಾಗೆಲ್ಲ ಈ ಬಿಳಿಗುಂಡ್ಲು ಪ್ರದೇಶ ಹೆಸರು ಬರುತ್ತಲ್ಲ ಯಾಕೆ ಅಂತ ಹೇಳಿರ್ಬೋದು. ಆದ್ರೆ ಇದು ಕಾವೇರಿ ವಿವಾದವನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ಬಹಳ ಮುಖ್ಯವಾದ ಪಾಯಿಂಟು. ಕರ್ನಾಟಕದಿಂದ ತಮಿಳುನಾಡಿಗೆ ಹರಿಯುವಂತಹ ಕಾವೇರಿ ನೀರಿನ ಪ್ರಮಾಣವನ್ನ ಬಿಳಿಗುಂಡ್ಲು ಬಳಿ ಅಳೆಯಲಾಗತ್ತೆ. ಅಂದ್ರೆ ಕರ್ನಾಟಕದ ಡ್ಯಾಮ್ಗಳಲ್ಲಿ ಎಷ್ಟು ನೀರಿದೆ, ಎಷ್ಟು ನೀರು ಹೊರಬಿಡಲಾಗಿದೆ, ತಮಿಳುನಾಡಿನ ಗಡಿಗೆ ಎಷ್ಟು ಅದು ತಲುಪಿದೆ ಎಂಬ ಲೆಕ್ಕಾಚಾರದಲ್ಲಿ ಬಿಳಿಗುಂಡ್ಲು ಪ್ರಮುಖ ಮಾಪನ ಕೇಂದ್ರ. ಕೇಂದ್ರ ಸರ್ಕಾರದ ಮಾಹಿತಿಯ ಪ್ರಕಾರ CWRC ಮತ್ತು CWMA ಸಭೆಗಳಲ್ಲಿ ಜಲಾನಯನ ಪ್ರದೇಶದ ಮಳೆ, ಜಲಾಶಯಗಳ ಸಂಗ್ರಹ, ಒಳಹರಿವು, ಹೊರಹರಿವು ಮತ್ತು ಬಿಳಿಗುಂಡ್ಲುವಿನಲ್ಲಿ ಖಚಿತಪಡಿಸಬೇಕಾದ ಹರಿವುಗಳನ್ನ ಈಗಾಗಲೇ ಪರಿಗಣಿಸಲಾಗಿದೆ. ಅದನ್ನ ಪರಿಶೀಲಿಸ್ತಾನೂ ಕೂಡ ಇದ್ದಾರೆ. ಕಾವೇರಿ ನೀರಿನ ವಿಚಾರ ಬಂದಾಗ 4 ಜಲಾಶಯಗಳ ಹೆಸರು ಪದೇ ಪದೇ ಕೇಳಿ ಬರುತ್ತೆ. ಮುಖ್ಯವಾಗಿ KRS ಕೃಷ್ಣರಾಜಸಾಗರ, ಇನ್ನೊಂದು ಕಬಿನಿ, ಮತ್ತೊಂದು ಹೇಮಾವತಿ ಮತ್ತು ಇನ್ನೊಂದು ಹಾರಂಗಿ. ಈ 4 ಜಲಾಶಯಗಳ ಒಟ್ಟು ಸಾಮರ್ಥ್ಯ ಸುಮಾರು 114.57 TMC. ಇವುಗಳ ನೀರಿನ ಸಂಗ್ರಹ, ಒಳಹರಿವು ಮತ್ತು ಹೊರಹರಿವು ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಬಹಳ ಮುಖ್ಯ ಆಗತ್ತೆ. ಇತ್ತೀಚಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದೆ. KRS 100 ಅಡಿ ದಾಟಿದೆ. ಕಬಿನಿಯಲ್ಲಿ ಒಳಹರಿವು ಹೆಚ್ಚಾಗಿದೆ. ಕೆಲವು ಜಲಾಶಯಗಳಿಂದ ಹೆಚ್ಚುವರಿ ನೀರು ಹೊರಬಿಡುವಂತಹ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿದೆ. ಆದರೆ ಕರ್ನಾಟಕದ ವಾದ ಏನಪ್ಪಾ ಅಂದ್ರೆ, ಇತ್ತೀಚಿನ ಕೆಲವು ದಿನಗಳ ಉತ್ತಮ ಒಳಹರಿವನ್ನ ನೋಡಿ ಮುಂದಿನ 15 ದಿನಗಳ ನೀರಿನ ಲಭ್ಯತೆಯನ್ನ ಖಚಿತಪಡಿಸಿಕೊಳ್ಳಲು ಸಾಧ್ಯ ಇಲ್ಲ. ಮಳೆ ಮತ್ತೆ ಕಡಿಮೆ ಆದ್ರೆ ಒಳಹರಿವು ಇಳಿಯುತ್ತೆ. ಆಗ ಬೆಂಗಳೂರು ಮತ್ತು ಕಾವೇರಿ ಜಲಾನಯ ಪ್ರದೇಶದ ಕೃಷಿಗೆ ನೀರು ಎಲ್ಲಿಂದ ತರಬೇಕು? ಇದೇ ರಾಜ್ಯದ ಪ್ರಮುಖ ಆತಂಕವಾಗಿ ಉಳ್ಕೊಂಡಿದೆ. ಜೊತೆಗೆ ಬೆಂಗಳೂರಿನ ಎಲ್ಲೆಡೆ ನೀರು ಕುಡಿಬೇಕು ಅಂತಂದ್ರೂ ಕೂಡ ಕಾವೇರಿಯನ್ನೇ ಅವಲಂಬಿತವಾಗಿದೆ. ಕೃಷಿಗೆ ಬಿಟ್ಟು, ಉಪಯೋಗಿಸಕ್ಕೆ ಬಿಟ್ಟು, ಕುಡಿಯೋದಕ್ಕೂ ಕೂಡ ನಾವು ಬಿಕ್ಕಳಿಸುವಂತಹ ಪರಿಸ್ಥಿತಿ ಎದುರಾಗುತ್ತೆ ಅನ್ನೋದು ಕರ್ನಾಟಕದ ವಾದ. ಕಾವೇರಿ ನೀರಿನ ವಿಚಾರದಲ್ಲಿ ಇಂತಹ ಸಂಘರ್ಷ ಪ್ರತಿ ವರ್ಷ ಕೂಡ ಇರುತ್ತೆ. ಮಳೆ ಮತ್ತು ಒಳಹರಿವಿನ ಆಧಾರದ ಮೇಲೆ ಇದು ಮತ್ತೆ 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 ಎದುರಾಗ್ತಾ ಇರುತ್ತೆ. ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುತ್ತಾರೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ಕ್ರಮ ತಗೊಳ್ತಾರ? ಸಾಮಾನ್ಯ ವರ್ಷದಲ್ಲಿ ನೀರು ಹಂಚಿಕೆ ಒಂದು ರೀತಿಯಲ್ಲಿ ನಡೆಯುತ್ತದೆ. ಆದ್ರೆ ಡಿಸ್ಟ್ರೆಸ್ ಇಯರ್ ಅಂದ್ರೆ ಮಳೆ ಮತ್ತು ನೀರಿನ ಕೊರತೆಯ ವರ್ಷ ಬಂದಾಗ ಸಮಸ್ಯೆ ಮತ್ತಷ್ಟು ಗಂಭೀರವಾಗುತ್ತೆ. ಯಾಕಂದ್ರೆ ಆಗ ಪ್ರಶ್ನೆ ಒಂದೇ, ಕೊರತೆಯ ನೀರನ್ನ ಯಾವ ಪ್ರಮಾಣದಲ್ಲಿ ಯಾರು ಹಂಚಿಕೊಳ್ಬೇಕು? ಇದೇ ಕಾವೇರಿ ವಿವಾದದ ಮೂಲ ಸಂಘರ್ಷ. ಈ ವರ್ಷ ಮಳೆ ಇಲ್ಲ. ಇಲ್ಲಿ ಕಾವೇರಿ ನೀರಿನ ವಿವಾದ ಒಂದು ಹೊಸ ವಿಚಾರ ಅಲ್ಲ. ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ಕಾವೇರಿ ಜಲಾನಯ ಪ್ರದೇಶದ ನೀರಿನ ಹಂಚಿಕೆಯಲ್ಲಿ ಪಾಲುದಾರರು. ದಶಕಗಳ ವಿವಾದದ ಬಳಿಕ ಕಾವೇರಿ ಜಲ ವಿವಾದಗಳ ನ್ಯಾಯಮಂಡಳಿ ತೀರ್ಪು ನೀಡಿತ್ತು. ನಂತರ ಈ ವಿಚಾರ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗಿತ್ತು. 2018ರಲ್ಲಿ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ನೀರು ಹಂಚಿಕೆ ಕುರಿತು ಮಹತ್ವದ ತೀರ್ಪು ಕೂಡ ನೀಡಿತ್ತು. ಅದರ ಅನುಷ್ಠಾನಕ್ಕಾಗಿ ಕೇಂದ್ರ ಸರ್ಕಾರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂದ್ರೆ CWMA ಮತ್ತು ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಅಂದ್ರೆ CWRC ಅನ್ನ ರಚಿಸಿತ್ತು. ಅಂದ್ರೆ ಈಗ ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಈ ಸಂಸ್ಥೆಗಳ ನಿರ್ಧಾರಗಳು ಬಹಳ ಮಹತ್ವವಾಗಿರುತ್ತೆ. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ನಿರ್ಧರಿಸಿ ರಚಿಸಿರುವಂಥದ್ದು. ಮತ್ತೊಂದು ಪ್ರಮುಖ ವಿಚಾರ ಇಲ್ಲಿ ಬರುತ್ತೆ. ಏನಪ್ಪಾ ಅಂದ್ರೆ ಮೇಕೆದಾಟು. ಕರ್ನಾಟಕವು ಕಾವೇರಿ ನದಿಗೆ ಮೇಕೆದಾಟುವಿನಲ್ಲಿ ಸಮತೋಲನ ಜಲಾಶಯ ಮತ್ತು ಕುಡಿಯುವ ನೀರಿನ ಯೋಜನೆಯನ್ನ ನಿರ್ಮಿಸಲು ಉದ್ದೇಶಿಸಿದೆ. ಕರ್ನಾಟಕದ ವಾದ ಹೆಚ್ಚುವರಿ ನೀರನ್ನ ಸಂಗ್ರಹಿಸಿ ಸಂಕಷ್ಟದ ಸಮಯದಲ್ಲಿ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಕುಡಿಯುವ ನೀರಿನ ಅಗತ್ಯಕ್ಕೆ ಬಳಸುವಂತಹದ್ದು ಇದು ಸಹಾಯ ಮಾಡುತ್ತೆ ಅನ್ನುವಂಥದ್ದು. ಆದರೆ ತಮಿಳುನಾಡು ಮೇಕೆದಾಟು ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿ ಕಾವೇರಿ ವಿವಾದ ಕೇವಲ ಈಗ ಎಷ್ಟು ನೀರು ಬಿಡಬೇಕು ಎಂಬ ಪ್ರಶ್ನೆಗೆ ಸೀಮಿತವಾದದ್ದು ಖಂಡಿತ ಅಲ್ಲ. ಮುಂದೆ ನೀರನ್ನ ಹೇಗೆ ಸಂಗ್ರಹಿಸಬೇಕು ಎಂಬ ಪ್ರಶ್ನೆಯೂ ಕೂಡ ಇದರೊಳಗಿದೆ. ಸುಪ್ರೀಂ ಕೋರ್ಟ್ ದಾಖಲೆಗಳನ್ನ ಮೇಕೆದಾಟು ಯೋಜನೆ ಕುರಿತು ಈಗಾಗಲೇ CWMA ಮತ್ತು ಕೇಂದ್ರದ ಜಲ ಸಂಸ್ಥೆಗಳ ಪಾತ್ರ ಉಲ್ಲೇಖವಾಗಿದೆ.
CWRC 12,000 ಕ್ಯೂಸೆಕ್ ಶಿಫಾರಸು ಮಾಡಿದೆ. ಮುಂದೆ CWMA ಸಭೆ ನಡೆಯಲಿದೆ. ಇಲ್ಲಿ ಕರ್ನಾಟಕದ ತನ್ನ ಆಕ್ಷೇಪವನ್ನ ಮತ್ತೊಮ್ಮೆ ಮಂಡಿಸುತ್ತೆ. ರಾಜ್ಯ ಸರ್ಕಾರ ಈಗಾಗಲೇ ಈ ಶಿಫಾರಸಿನ ವಿರುದ್ಧ ಮೇಲ್ಮನವಿ ಸಲ್ಲಿಸುವಂತಹ ನಿರ್ಧಾರ ಕೂಡ ಕೈಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕರ್ನಾಟಕದ ವಾದ, ಮಳೆ ಕೊರತೆ ಇದೆ, ಮುಂದೆ ಒಳಹರಿವು ಖಚಿತವಿಲ್ಲ, ಕುಡಿಯುವ ನೀರು ಮತ್ತು ಕೃಷಿಗೆ ನೀರು ಉಳಿಸಿಕೊಳ್ಳಬೇಕು, ಹೀಗಾಗಿ 12,000 ಕ್ಯೂಸೆಕ್ ಬಿಡುಗಡೆ ಸಾಧ್ಯವೇ ಇಲ್ಲ. ಮತ್ತೊಂದೆಡೆ ತಮಿಳುನಾಡು ತನ್ನ ಪಾಲಿನ ನೀರು ಸಿಗ್ಲೇಬೇಕು ನಮ್ಗೆ ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ. ಕಾವೇರಿ ವಿಚಾರದಲ್ಲಿ ಪ್ರತಿ ಬಾರಿಯೂ ಕೂಡ ಒಂದು ಪ್ರಶ್ನೆ ಎದುರಾಗುತ್ತೆ, ನೀರು ಯಾರದ್ದು? ಆದ್ರೆ ನಿಜವಾದ ಪ್ರಶ್ನೆ ಬಹುಶಃ ಇನ್ನೊಂದಿದೆ, ಕೊರತೆಯ ನೀರನ್ನ ನ್ಯಾಯಯುತವಾಗಿ ಹೇಗೆ ಹಂಚಿಕೊಳ್ಬೇಕಂದ್ರೆ, ಮಳೆ ಇಲ್ಲದೆ ಇರೋ ಸಮಯದಲ್ಲಿ ನೀರು ಕಡಿಮೆ ಇದ್ದಾಗಲೂ ಕೂಡ ನ್ಯಾಯವಾಗಿ ಯಾರು ಇಬ್ರಿಗೂ ಕೂಡ ತಮಿಳ್ನಾಡಿಗಾಗ್ಲಿ ಕರ್ನಾಟಕ ಆಗಲಿ ಅನ್ಯಾಯ ಆಗದೆ ಇರುವಾಗಿ ನ್ಯಾಯದಿಂದ ಹೇಗೆ ಹಂಚ್ಕೊಳ್ಬೇಕು. ಕರ್ನಾಟಕಕ್ಕೆ ಬೆಂಗಳೂರು ಮತ್ತು ತನ್ನ ರೈತರ ನೀರಿನ ಭದ್ರತೆ ಮುಖ್ಯ ಆದ್ರೆ, ತಮಿಳ್ನಾಡಿಗೆ ತನ್ನ ರೈತರ ನೀರಾವರಿ ಅಗತ್ಯ ಮತ್ತು ನಿಗದಿತ ಪಾಲು ಮುಖ್ಯ ಆಗಿರುತ್ತೆ. ಆದ್ರೆ ಮಳೆ ಕೈಕೊಟ್ಟಾಗ, ಡ್ಯಾಮ್ಗಳು ಖಾಲಿಯಾಗುವಾಗ, ಎರಡೂ ರಾಜ್ಯಗಳ ಅಗತ್ಯ ಹೆಚ್ಚಾದಾಗ ಕಾವೇರಿ ನೀರನ್ನ ಯಾವ ವೈಜ್ಞಾನಿಕ, ಪಾರದರ್ಶಕ ಮತ್ತು ನ್ಯಾಯಯುತ ಸೂತ್ರದ ಆಧಾರದ ಮೇಲೆ ಹಂಚಿಕೊಳ್ಬೇಕು? ಈ ಪ್ರಶ್ನೆಗೆ ಶಾಶ್ವತ ಪರಿಹಾರ ಸಿಗುವವರೆಗೂ ಕೂಡ ಕಾವೇರಿ ವಿವಾದವು ಮುಂದುವರಿಯುತ್ತಲೇ ಇರುತ್ತೆ ಮತ್ತು ಈಗಿನ 12,000 ಕ್ಯೂಸೆಕ್ ಶಿಫಾರಸು ಈ ವಿವಾದದ ಮತ್ತೊಂದು ಹೊಸ ಅಧ್ಯಾಯವಾಗಿ ಉಳ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಕಾವೇರಿ ವಿಚಾರದಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನ CWMA ತೆಗೆದುಕೊಳ್ಳುತ್ತೆ? ಇದು ಕರ್ನಾಟಕದ ಪರವಾಗಿರುತ್ತಾ ಅಥವಾ ತಮಿಳುನಾಡಿನ ಪರವಾಗಿರುತ್ತಾ, ಅಥವಾ ತಮಿಳುನಾಡು ಕರ್ನಾಟಕದ ಈ ವಾದ ವಿವಾದ ಹೋರಾಟಗಳು ಹೀಗೆ ಮುಂದುವರಿಯುತ್ತಾ? ಕಾದು ನೋಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.